ನಮಸ್ಕಾರ ಸ್ನೇಹಿತರೆ, ಕಾರ್ಕಳ ಸುತ್ತಮುತ್ತ ಚಾನೆಲ್ನಲ್ಲಿ ಈಗ ನಾವಿರೋ ಸ್ಥಳ ಕಾರ್ಕಳದಿಂದ 6 ಕಿಲೋಮೀಟರ್ ದೂರದ ಕಾಡಿನ ತಪ್ಪಲಲ್ಲಿರುವ ಸುಂದರವಾದ ಶ್ರೀ ಲಕ್ಷ್ಮೀ ಅಂಬಾಭವಾನಿ ದೇವಸ್ಥಾನ ದುರ್ಗ. ಇದು ಮರಾಠಿ ಸಮುದಾಯದವರ ದೇವಸ್ಥಾನ. ಇವರು ಹೋಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈಗ ನಮ್ಮ ಜೊತೆ ಇದ್ದಾರೆ ಪ್ರಧಾನ ಅರ್ಚಕರು ಶ್ರೀ ಪದ್ಮಾಕರ ನಾಯಕ್. ಇದು ಶ್ರೀ ಲಕ್ಷ್ಮೀ ಅಂಬಾಭವಾನಿ ದೇವಸ್ಥಾನ ದುರ್ಗ ಅನ್ನುವಂಥದ್ದು. ನಾವು ಹಿಂದಿನಿಂದ ನಡ್ಕೊಂಡು ಬಂದ ಪದ್ಧತಿ ಏನಂತ ಹೇಳಿದರೆ, ನಮ್ಮ ಪೂರ್ವಜರು ರತ್ನಗಿರಿಯಿಂದ ವಲಸೆ ಈ ಕಡೆ ಬಂದವರು. ಇಲ್ಲಿ ನಾವು ಮರಾಠಿ ಜನಾಂಗದವರಿದ್ದೇವೆ. ಅಲ್ಲಿ ನಮ್ಮ ಆರಾಧ್ಯ ದೇವರಾದಂಥ ಲಕ್ಷ್ಮೀ ಅಂಬಾಭವಾನಿಯನ್ನು ಗದ್ದಿಗ ರೂಪದಲ್ಲಿ ನಾವು ಮೊದಲಿಗೆ ಹಿಡ್ಕೊಂಡು ಬಂದಿರುವಂಥದ್ದು. ಈ ಊರಿಗೆ ಬಂದವಾಗ ನಮ್ಮ ಹಿರಿಯರು ಇರ್ಕೊಳ್ಳಿಕ್ಕೆ ಒಂದು ನೆಲೆ ಇಲ್ಲದ ಕಾರಣ ಗದ್ದಿಗೆ ರೂಪದಲ್ಲಿ ದೇವರನ್ನು ವರ್ಷಂಪ್ರತಿ ಪೂಜೆ ಮಾಡ್ತಾ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಊರಿನ ಒಬ್ಬರು ದಾನಿ 1957ನೇ ಇಸ್ವಿಯಲ್ಲಿ ಅರ್ಬಿ ಗಣಪತಿ ಪಾಠಕರವರು ನಮ್ಮ ಒಂದು ಶ್ರದ್ಧಾಭಕ್ತಿಯನ್ನು ನೋಡಿ ಇಲ್ಲಿ ಒಂದು ಅರ್ಧ ಎಕರೆಯಷ್ಟು ಜಾಗವನ್ನು ದಾನ ರೂಪದಲ್ಲಿ ನಮ್ಮ ಹಿರಿಯರಿಗೆ ಕೊಟ್ಟರು. ಆನಂತರ ಇಲ್ಲೊಂದು ದೇವಸ್ಥಾನವನ್ನು ಆರಂಭಿಸಿ ಆನಂತರ 1979ನೇ ಇಸ್ವಿಯಲ್ಲಿ ದೇವರನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಲಕ್ಷ್ಮೀ ಅಂಬಾಭವಾನಿ ದೇವರು ಅನ್ನುವಂಥ ದೇವಸ್ಥಾನವನ್ನು ನಾವು ಆರಂಭಿಸಿದ್ವಿ. ನಾವಿಲ್ಲಿ ಆರಾಧನೆ ಮಾಡ್ಕೊಂಡು ಬರುವಂಥ ಲಕ್ಷ್ಮಿಯ ಮೂರ್ತಿಯನ್ನು ಪ್ರಧಾನ ಪೌರೋಹಿತ್ಯರಾದಂಥ ಸೊನ್ನಪ್ಪ ಗೋರೆ ಅನ್ನುವಂಥವರು ಅವರು ಆರಾಧನೆ ಮಾಡ್ಕೊಂಡು ಬಂದಂಥ ಮೂರ್ತಿಯನ್ನು ನಮ್ಮ ಹಿರಿಯರಿಗೆ ನೀಡಿ 2015ನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠೆಯೆಲ್ಲ ಆಯಿತು. ಇವಾಗ 2027ನೇ ಸಂದರ್ಭದಲ್ಲಿ 2ನೇ ಬ್ರಹ್ಮಕಲಶೋತ್ಸವಕ್ಕೆ ದೇವಸ್ಥಾನ ಅಣಿಯಾಗ್ತಾ ಇದೆ. ಇನ್ನೇಕೆ ತಡ, ನೀವು ಇಲ್ಲಿಗೆ ಬನ್ನಿ, ಅಂಬಾಭವಾನಿಯ ಕೃಪೆಗೆ ಪಾತ್ರರಾಗಿ.